ನೋಡಿ ಫ್ರೆಂಡ್ಸ್, ನಮ್ಮ ಬೀರ್ ಯಾವ ಥರ ಇದೆ ಇದನ್ನ ಇವಾಗ ಕ್ಲೀನ್ ಮಾಡಬೇಕು. ಒಂದೊಂದೇ ಸ್ಟೆಪ್. ಇದು ನನ್ನ ಮಗಳು ಸ್ಟೆಪ್ಪು ಕ್ಲೀನ್ ಆಗಿದೆ. ಇದು ನಮ್ಮ ಮನೆಯ ಸ್ಟೆಪ್ಪು, ಇದು ಕ್ಲೀನ್ ಮಾಡಿದೆ. ಇನ್ನೂ ಸ್ವಲ್ಪ ಇದ್ದಾವೆ ಅವರು ಶರ್ಟ್ಗಳು, ಈಗ ಮಡ್ಚಿಕ್ತಾ ಇದ್ದೀನೆಲ್ಲ. ಎಷ್ಟು ಬಟ್ಟೆ ಇದ್ರೂ ಸಾಕಾಗಲ್ಲ ನೋಡಿ. ನಮ್ಮ ಮನೆ ಸ್ಟೆಪ್ಪು ಮುಗೀತು. ನಾನು ಮೊನ್ನೆ 4 ಡ್ರೆಸ್ ತಗೊಂಡಿದ್ದೆ ನೋಡಿ, ಈ ಥರ ಇದೆ ಅಂತ. ಇದು ಟಾಪು ಅಂಟು ಪ್ಯಾಂಟು 2 ಬಂದಿದೆ. ನೆಕ್ಸ್ಟು ಇದು ಅಷ್ಟೇ, ಪ್ಯಾಂಟು ಅಂಡ್ ಟಾಪು 2 ಬಂದಿದೆ. ನೆಕ್ಸ್ಟ್ ಇದು ಬರೀ ಟಾಪ್ ಅಷ್ಟೇ, ಪಿಂಕ್ ಕಲರ್ ಚೆನ್ನಾಗಿದೆ ಇದು. ನೆಕ್ಸ್ಟ್ ಇದು ಯೆಲ್ಲೋ ಕಲರು, ಇದು ಬರೋ ಟಾಪ್ ಅಷ್ಟೇ, ಇದಕ್ಕೆ ಪ್ಯಾಂಟ್ ಬಂದಿಲ್ಲ, ಸಪ್ರೇಟ್ ತೊಗೊಬೇಕು. ಹೆಂಗಿದೆ ಇದು? ನನ್ನ ಮಕ್ಕಳಿಗೆ ಸ್ಕೂಲಲ್ಲಿ ಕೊಟ್ಟಿರೋದು, ಯೂನಿಫಾರ್ಮ್ಗೆ ಹಾಕೊಳಕ್ಕೆ ಸ್ವೆಟರ್ ಕೊಟ್ಟಿದ್ದಾರೆ ನೋಡಿ. ನನ್ನ ಸ್ಟೆಪ್ ಬಟ್ಟೆ ನೋಡಿ ಯಾವ ಥರ ಇದೆ ಅಂತೆ. ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಇದು ನನ್ನ ಮಗಳಿಗೆ ಡ್ಯಾನ್ಸಿಗೆ ಸ್ಕೂಲಲ್ಲಿ ಬಟರ್ಫ್ಲೈ ತೊಗೊಂಬಂದಿದ್ದೆ ನೋಡಿ. ನನ್ನ ಮಗಳು ಪರ್ಸು, ಇದ್ರಾಗ ಎಷ್ಟು ದುಡ್ಡಿಟ್ಟವಳೆ ನೋಡಿ. 180 ರೂಪಾಯಿ ದುಡ್ಡಿಟ್ಕೊಂಡವಳೆ. ಅದ್ರ ಜೊತೆಗೆ ಒಂದು ಚಿಕ್ಕದ ಪರ್ಸು, ಅದ್ರ ಜೊತೆ ಸಿಂಪಲ್ಲಾಗಿ ಓಲೆ ಕಿವಿಗಳವು ಅಷ್ಟೇ. ಅದ್ರಲ್ಲಿ ನೋಡಿ. ನೆಕ್ಸ್ಟು ನಾನು ಸ್ಯಾರಿ ನೋಡಿ, ಎಷ್ಟೊಂದು ಸ್ಯಾರಿನೇ ಉಡಲ್ಲ, ಇಷ್ಟೊಂದು ಸ್ಯಾರಿ ಇಟ್ಕೊಂಡಿದ್ದೀನಿ ನೋಡಿ. ಇನ್ನೂ ಸ್ವಲ್ಪ ಇದ್ದಾವೆ, ಅಮ್ಮ ಮನೇಲಿ ಬಿಟ್ಟಿದ್ದೀನಿ. ಇಲ್ಲಿ ಇಷ್ಟು ಇದ್ದಾವೆ. ನೆಕ್ಸ್ಟು ನನ್ನ ಸ್ಟೆಪ್ ಜೋಡಿಸ್ತಾ ಇದ್ದೀನಿ ನೋಡಿ. ಈಗ ಫೈನಲಿ ನನ್ನ ಸ್ಟೆಪ್ ಬಟ್ಟೆ ಜೋಡಿಸಿದ್ದು ಮುಗೀತು ನೋಡಿ. ಈ ಥರ ಇದೆ ಇವಾಗ. ಆವಾಗ ಹೆಂಗಿತ್ತು ಈಗ ಹೆಂಗಿತ್ತು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್, ಓಕೆ ಬಟ್ಟೆ ಜೋಡಿಸಿದ್ದೆಲ್ಲ ಮುಗೀತು ನೋಡಿ. ಸಾಂಗ್ ಹಾಕ್ಕೊಂಡು ಬಟ್ಟೆ ಜೋಡಿಸ್ತಾ ಇದ್ದೀನಿ. ಟಿ ವಿಯಲ್ಲಿ ಸಾಂಗ್ ಹಾಕಿದ್ದೀನಿ.